ಸೊಸೆ 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 ಸೊಸೆ. ನೀನು ಸೆಕೆಂಡ್ಗೊಂದ್ಸರ್ತಿ ಆ ಕೀರ್ತಿನ ದುಷ್ಟೆ ಅನಿಷ್ಟ ನಿಮ್ ಮಗಳ ಜೀವನನ ಸಾರಿಸ್ಬಿಡ್ತಾಳೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಕ್ಕೆ ತಾನೆ ನಾನ್ ನಿನ್ ಮಾತನ್ನ ನಂಬ್ಕೊಂಡು ಅವಳ ಮೇಲೆ ಕತ್ತಿ ಮಸಿಯೋ ಕೆಲಸ ಶುರು ಮಾಡಿದ್ದು. ಈಗ ಹೇಳ್ತೀನಿ ಕೇಳೋ, ಅವಳು ನಿಜವಾಗ್ಲೂ ಗ್ರೇಟ್. ನಮ್ಮ ಮನೆಗೆ ಸಡನ್ ಆಗಿ ಒಲ್ದು ಬಂದಿರೋ ದೇವತೆ. ಅವಳೇ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ನಾವು ಬೀದಿಲಿ ಬಿಸಿಲಲ್ಲಿ ನಿಂತಿರ್ಬೇಕಾಗ್ತಿತ್ತು. ಅಂತ ಅವಳ ಬಗ್ಗೆ ಕೆಟ್ಟದ್ ಮಾತಾಡೋಕೆ ನಿನ್ ನಾಲ್ಗೆ ಆದ್ರೂ ಹ್ಯಾಗ್ ಸಪೋರ್ಟ್ ಮಾಡುತ್ತೆ ಅಂತೀನಿ. ಹಾ ನೋಡಿ ದತ್ತಪ್ಪ, ಇನ್ಮೇಲೆ ನಿನ್ನ ಕೇವಲವಾಗಿ ನೋಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಿನ್ನ ಮಾತನ್ನ ಕೇಳೋದಿಲ್ಲ. ನಿನ್ನ ಮಾತನ್ನ ಕೇಳಿದ್ರೆ ಇಲ್ದೇ ಇರೋ ಇವಿಲ್ ಥಾಟ್ಸ್ ಬಂದು ನನ್ನ ಒಳ್ಳೆ ಬುದ್ಧಿನೂ ಕಿತ್ಕೊಂಡು ಹೊಟ್ಟೋಗುತ್ತೆ. ನೋ, ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ದತ್ತಪ್ಪ ದತ್ತಪ್ಪ, ಇದುವರೆಗೂ ನನ್ನಿಂದ ನಿಮ್ಗಾಗಿರೋದು ಗಾಡ್ ಪ್ರಾಮಿಸ್ ಬರೀ ತೊಂದರೆಗಳೇ. ದಯವಿಟ್ಟು ಇನ್ಮೇಲೆ ನನ್ನಿಂದ ದೂರ ಇದ್ಬಿಡಮ್ಮ. ಆಗ್ಲಾದ್ರೂ ನಾನು ಸರಿ ಹೋಗ್ಬೋದೇನೋ ನೋಡೋಣ. ಅದೇನು ಹೇಳ್ತಾರಲ್ಲ, ಸಹವಾಸದಿಂದ ಸನ್ಯಾಸಿ ಕೆಟ್ಟವನೋ ಹಾಗೆ ನೀನ್ ಸಹವಾಸ ಮಾಡಿ ನಾನು ಹಾಳದೆ. ಇನ್ಮೇಲೆ ನಿನ್ ಮಾತನ್ನ ನಾನು ಖಂಡಿತ ಕೇಳೋದಿಲ್ಲ. ನಿನ್ ಮುಂದೆ ಕಿವಿಗೆ ಹತ್ತಿಟ್ಕೊಂಡು ಓಡಾಡ್ತೀನಿ. ದತ್ತಪ್ಪ ದತ್ತಪ್ಪ ಪ್ಲೀಸ್, ಇದೊಂದು ಕೆಲಸ ಅವಳು ಮಾಡಿದ್ಲು ಅಂತ ದಯವಿಟ್ಟು ಅವಳ ತಲೆ ಮೇಲೆ ಇಟ್ಕೊಂಡು ಮೇರಿಬೇಡಿ ದತ್ತಪ್ಪ. ಅಯ್ಯೋ, ಅವಳೇನನ್ನೋದು ನಿಮ್ಗಿನ್ನೂ ಗೊತ್ತಿಲ್ಲ ದತ್ತಪ್ಪ. ಹೋಗ್ತಾ ಹೋಗ್ತಾ ಯಾವ ಕೆಟ್ಟ ಕೆಲಸ ಮಾಡೋದಕ್ಕೆ ಒಳ್ಳೆ ಕೆಲಸದ ಪಾಯ ಹಾಕೋತಾ ಇದ್ದಾಳೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೋಡ್ ಮತ್ತೆ ಕೆಟ್ಟಿದ್ದೆ ನನ್ ಕಿವಿಗೆ ತುಂಬ್ತಿದ್ಯಾ. ನಾನು ತಪ್ಪು ಮಾಡಿದೆ. ಇಲ್ಲಿ ಬರೋವಾಗ್ಲೇ ಕಿವಿಗೆ ಹತ್ತಿ ಇಟ್ಕೊಂಡು ಬಂದು ಆಮೇಲೆ ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತು. ಅಲ್ಲ ದತ್ತಪ್ಪ, ನೋಡಮ್ಮ, ನೀನ್ ನನ್ನ ಜೊತೆ ಮಾತಾಡ್ತಾ ಇದ್ರು ಪರವಾಗಿಲ್ಲ, ಐ ಡೋಂಟ್ ಕೇರ್. ಆದ್ರೆ ದಯವಿಟ್ಟು ಒಳ್ಳೆಯವ್ರ ಬಗ್ಗೆ ಕೆಟ್ಟದನ್ನ ಮಾತಾಡೋ ಅಭ್ಯಾಸ ಇದೆಯಲ್ಲ, ಅದನ್ನ ಬಿಟ್ಬಿಡು. ಉದ್ಧಾರ ಆಗ್ತೀಯ. ಅಂದ್ರೆ ದತ್ತಪ್ಪ ನೀವು ನಿನ್ನ ಮಾತಿಗೆ ಕಿವುಡ, ಎದುರುಗಡೆ ಬಂದ್ರೆ ಮೂಗ, ನೀನ್ ತೋರಿಸಿದ್ದನ್ನ ನೋಡೋ ಕಡೆ ಕುರುಡ. ಗಾಂಧೀಜಿ ಹೇಳಿಲ್ವಾ ಅದು? ಸುಳಿಲ್ವಾ? ದತ್ತಪ್ಪ ದತ್ತಪ್ಪ ದತ್ತಪ್ಪ, ಇವನಿಂದನೂ ನಾನು ಅನಿಸ್ಕೋಬೇಕಾಗಿ ಬಂತಲ್ಲ. ಅಪ್ಪ, ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕಪ್ಪ? ಗೊತ್ತು ಕಣ, ಎಲ್ಲ ಸಮಸ್ಯೆಯನ್ನು ಬಗೆಹರಿತು. ಎಲ್ಲಿ ನಮ್ಮ ಕಣ್ಣು ಮುಂದೆನೋ ನೀವಿಬ್ರು ಬೇರೆ ಆಗೋಗ್ತಿರೋ ಅನ್ನೋ ಭಯ ಆಗಿತ್ತು. ದೇವ್ರ ದಯ, ಹಾಗೇನೂ ಆಗಲಿಲ್ಲ. ಅದಕ್ಕೆ ಮನಸ್ಸು ಮಾಡಿದ್ದಕ್ಕೆ ಎಲ್ಲ ಸರಿ ಹೋಯ್ತು. ಹೌದಪ್ಪ, ಅಮ್ಮ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಕೀರ್ತಿನೂ ನಾವು ಅನ್ಕೊಂಡ ಹಾಗಲ್ಲ, ಅವಳದು ದೊಡ್ಡ ಮನಸ್ಸು. ಅಕಸ್ಮಾತ್ ಅವಳು ಈ ಮನೇನ ಬಿಡಿಸ್ಕೊಡದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ನಾವೆಲ್ಲಿರ್ಬೇಕಾಗಿತ್ತು. ನನಗೂ ಅರ್ಥ ಆಗ್ತಿದೆ ಅಪ್ಪ. ಕೀರ್ತಿ ತುಂಬಾ ಒಳ್ಳೆಯವಳೆ, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವೇ ತಪ್ಪು ಮಾಡ್ಬಿಟ್ವಿ. ಹೌದು, ಅದಕ್ಕೆ ಮತ್ತೆ ನಾವು ಅದೇ ತಪ್ಪು ಮಾಡಬಾರ್ದು. ಯಾಕಪ್ಪ, ಇವಾಗ ಏನ್ ಮಾಡ್ಬೇಕು? ಅದು ನೀನು ನಿರ್ಧಾರ ಮಾಡ್ಬೇಕು ರಾಘವ. ನಿನ್ನ ಹೆಂಡತಿ ಆದವಳು ಈ ಮಟ್ಟದ ದೊಡ್ಡತನ ತೋರಿಸಿದಾಳೆ. ಈ ಮನೆಗೆ ಸೊಸೆಯಾಗಿ ಮನೆ ತುಂಬಿದಾಳೆ. ಅವಳನ್ನ ನಾವು ಹೇಗೆ ನೋಡ್ಕೋಬೇಕು? ಇಷ್ಟಾದ್ಮೇಲೂ ಅವಳು ಯಾರೋ ನೀನ್ ಯಾರೋ ಅನ್ನೋ ಹಾಗಿರ್ಬೇಕಾ? ಅಪ್ಪ, ಪ್ರೀತಿನ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ರೆ ಪ್ರಯೋಜನ ಇಲ್ಲ ರಾಘವ. ಯಾರಿಗೆ ಪ್ರೀತಿ ಇದೆಯೋ ಅದನ್ನ ಪ್ರಕಟಿಸ್ಬೇಕು, ಹೇಳಬೇಕು. ನಿನ್ನ ಹೆಂಡತಿನ ಕರ್ಕೊಂಡು ಹೊರಗೋಗು, ದೇವಸ್ಥಾನಕ್ಕೆ ಹೋಗು, ಪಾರ್ಕ್ಗೆ ಹೋಗು. ಅದು ಅವಳಿಗೂ ಸಂತೋಷ ಆಗುತ್ತೆ. ಅವಳ ಜೊತೆ ಸಮಯ ಕಳಿ, 4 ಮಾತಾಡು. ಅವಳಿಗೆ ಏನು ಬೇಕೋ ಅದನ್ನು ಧಾರಾಳವಾಗಿ ಕೊಡಿಸು. ನಿಮ್ಮಿಬ್ಬರಲ್ಲೂ ಒಳ್ಳೆ ಸಂಬಂಧ ಬೆಳೆಯುತ್ತೆ, ಒಳ್ಳೇದಾಗುತ್ತೆ ರಾಘವ. ಆಯ್ತಪ್ಪ. ಪಾಪ ನೊಂದಿರೋಳು. ನೀವಿಷ್ಟು ದಿವಸ ಮನಸ್ಸಲ್ಲಿ ಏನೇನೋ ಇಟ್ಕೊಂಡು ಬೇರೆ ಆಗಿದ್ರಿ. ಈಗ ಆ ಕಾರ್ ಮೋಡ ಹೋಗಿ ಶುಭ್ರವಾದ ಆಕಾಶ ಕಾಣಿಸ್ತಾ ಇದೆ, ನೋಡೋಕ್ ಚೆನ್ನಾಗಿದೆ. ಅವಳ ಮನಸ್ಸು ನೋಯಿಸ್ಬೇಡ. ಹೇಳಿ ಕೇಳಿ ಅವಳು ಗರ್ಭಿಣಿ. ನಮ್ಮ ವಂಶದ ಕುಡಿ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಧರ್ಮ ಅಲ್ವಾ? ಹೌದಪ್ಪ. ನಿಮ್ಮಮ್ಮ ಇದ್ದಿದ್ರೆ ಬಿಡ್ತಿದ್ಲ.
ಎಷ್ಟು ಮುತುವರ್ಜಿಯಿಂದ ನೋಡ್ಕೋತಾ ಇದ್ಲು. ನನ್ನ ಮೊಮ್ಮಗು ನನ್ನ ವಂಶದ ಕುಡಿ ಬರ್ತಾ ಇದೆ ಅಂತ. ಅವಳು ನಮ್ಮ ಜೊತೆ ಇಲ್ಲ, ಆದರೂ ಅವಳ ಆಸೆ ಕನಸುಗಳಿಗೆ ಭಂಗ ತರಕ್ಕಾಗತ್ತಾ? ಸಾಕು, ಇಷ್ಟು ದಿನ ಜಗಳ ಆಡಿದ್ದೆ ಸಾಕು. ಡೈವರ್ಸ್ವರೆಗೂ ಹೋಗಿದ ವಿಚಾರ ಸೊಸೆನ ಮನೆ ತುಂಬಿಸ್ಕೊಳ್ಳೋವರೆಗೂ ಬರುತ್ತೆ ಅನ್ನೋದು ಪವಾಡನೇ ಅಲ್ವಾ? ಇದರಲ್ಲಿ ಆ ದೇವರಾಟ ಇದೆ ಅಂತ ಅನ್ಸಲ್ವಾ ನಿನಗೆ? ಖಂಡಿತ ಅನ್ಸುತ್ತಪ್ಪ. ಹೋಗು, ಇಲ್ಲಾಂದ್ರೆ ಅವಳನ್ನ ಕರ್ಕೊಂಡು ಹೊರಗಡೆ ಹೋಗು. ಆದರೆ ಹುಷಾರು. ಸರಿನಪ್ಪ. ಹೋಗ್ಬಿಡ್ತೀನಿ. ಅಯ್ಯೋ, ತುಂಬಾನೇ ತಲೆನೋಯ್ತಿದೆ. ಎಲ್ಲಿಟ್ಟಿದ್ದೀನಿ? ಎಲ್ಲೋ ಅಮೃತಾಂಜನ್ ಇಟ್ಟಿದ್ದೆ, ಕಾಣಿಸ್ತಾ ಇಲ್ವಲ್ಲ. ಏನೋ ರಿಸರ್ಚ್ ಮಾಡ್ತಾ ಇರೋ ಆಗಿದೆ. ಹಲೋ, ಅದು ರಿಸರ್ಚ್ ಅಲ್ಲ, ಸರ್ಚ್ ಅಂದ್ರೆ ಹುಡುಕಾಟ. ಅರ್ಥ ಆಯ್ತಾ? ಕಳೆದೋಗಿರೋದನ್ನ ಹುಡುಕಿದ್ರೆ ಅದು ಸರ್ಚು, ಇರೋದನ್ನ ಮರೆತು ಹುಡುಕ್ತಾರೆ ಅದು ರಿಸರ್ಚ್. ಅರ್ಥ ಆಯ್ತಾ? ಏನು ನನಗೆ ಇಂಗ್ಲಿಷ್ ಪಾಠ ಮಾಡೋದಕ್ಕೆ ಬರ್ತಿದ್ಯಾ? ಬದುಕಿನ ಭಾಷೆ ಕಲಿಸೋದಕ್ಕೆ ಕೀರ್ತಮ್ಮನೆ ಎದುರುಗಡೆ ಇರ್ಬೇಕಾದ್ರೆ ನಾವೆಲ್ಲ ಯಾಕೆ ಬಿಡಿ. ನೋಡು ಮಾರುತಿ, ನೀನು ಈ ಮನೆ ಕೆಲ್ಸದವನು. ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟೇ ನೋಡ್ಕೊ. ಕೆಲಸದವನಾದ್ರೂ ನಿಯತ್ತಾಗಿರೋದು. ಅದಕ್ಕೆ ಈ ಮನೆಯವರು ನನ್ನನ್ನ ಮನೆ ಮಗ ಅಂತ ನೋಡ್ತಾರೆ. ಈ ಮನೆ ಮಗನ ಕೆಲಸ ಒಂದೇ, ಮನೆನ ಶುದ್ಧವಾಗಿಡೋದು. ಕಸ ಕಂಡ್ರೆ ಬಿಸಾಕೋದು. ಆ ಕೆಲಸನ ನಾನು ನಿರಂತರವಾಗಿ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ಮನೆಯಲ್ಲಿ ನನಗೊಂದು ಬೆಲೆ. ಆದರೆ ಕೆಲವೊಂದು ಸತಿ ಎಷ್ಟು ದೊಡ್ಡ ಕಸ ಬೀಳುತ್ತೆ ಅಂದ್ರೆ ಅದನ್ನ ಎತ್ತಕ್ಕೆ ಆಗೋದಿಲ್ಲ. ಆಗ್ಲೇ JCB ಕರೆಸೋದು. ಏಯ್, ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡು. ಈಗ ನೀನು ಇಲ್ಲಿಗೆ ಯಾಕೆ ಬಂದೆ? ನಾನೇನಾದ್ರೂ ನಿನ್ನನ್ನು ಕರೆದ್ನಾ? ಇಲ್ಲಪ್ಪ, ತಾವೇನೋ ಹುಡುಕ್ತಾ ಇದ್ರಲ್ಲ, ಸಾಧ್ಯ ಆದ್ರೆ ಸಹಾಯ ಮಾಡೋಣ ಅಂತ ಬಂದೆ. ಹೌದು, ಏನು ಹುಡುಕ್ತಾ ಇದ್ರಿ? ತಲೆಗೆ ಹಚ್ಚೋ ಮುಲಾಮು. ದೇಹದಲ್ಲಿ ಯಾವ ಪಾರ್ಟಿಗೆ ನೋವು ಶುರುವಾಗುತ್ತೋ ಆಗ ಮನುಷ್ಯನಿಗೆ ಆ ಪಾರ್ಟು ಅಸ್ತಿತ್ವದಲ್ಲಿದೆ ಅಂತ ಗೊತ್ತಾಗತ್ತೆ. ಈ ಪ್ರಕಾರವಾಗಿ ತಮಗೆ ತಲೆ ಇದೆ ಅಂತ ಅರ್ಥ ಆಯ್ತು. ಏಯ್, ಟಾನ್ ಟಡಾನ್. ನಿಮ್ಮ ತಲೆನೋವಿನ ಶಮನಕ್ಕೆ ಮುಲಾಮ್. ಥ್ಯಾಂಕ್ಸ್. ಎಲ್ಲಿ ಇನ್ನೊಂದು ಸರಿ ಹೇಳಿ. ಯಾಕೆ? ತಲೆನೋವು ಮಾತ್ರೆಗಳು. ಇಷ್ಟೊಂದು ಯಾಕೆ? ಒಂದ್ ಸಾಕು. ಇವತ್ತು ಒಂದ್ ಸಾಕು, ಆದ್ರೆ ದಿನ ಒಂದೊಂದು ತಗೋಬೇಕಲ್ಲ. ಅದಕ್ಕೆ ಇವತ್ತಿನ ರೇಷನ್ ಲಿಸ್ಟ್ ಅಲ್ಲಿ ತಲೆನೋವು ಮಾತ್ರೆಗಳು ಅಂತ ಬರ್ದಿದ್ದೀನಿ. ತಲೆನೋವು ತರಿಸೋರ್ಗೆ ತಲೆನೋವು ಕೊಡೋರು ಬಂದಾಯ್ತು. ಅವರು ಇದೇ ಮನೇಲಿ ಇರ್ತಾರೆ ಅಂತ ಎಲ್ಲರೂ ಡಿಸೈಡ್ ಮಾಡಾಯ್ತು. ಇನ್ಮೇಲೆ ಅವ್ರನ್ನ ಯಾರು ಏನು ಮಾಡಕ್ಕಾಗಲ್ಲ. ಬಾ ನಾನಿದ್ದೀನಿ ಅಂದ್ರೆ ಬಾಲಕ್ಕೂ ಶಕ್ತಿ ಬಂತಂತೆ. ಆ ರೀತಿ ಆಡ್ತಿದ್ದಾನೆ ಇವನು. ಕೋತಿ, ಕೀರ್ತಿನ ಈ ಮನೆಯಿಂದ ಓಡಿಸೋದಕ್ಕಿಂತ ಮುಂಚೆ ನಿನ್ನನ್ನ ಈ ಮನೆಯಿಂದ ಓಡಿಸ್ತೀನಿ. ಏನಂದೆ ಏನಂದೆ ನೀನು? ಈ ಮನೆಯವರೆಲ್ಲ ನಿನ್ನನ್ನ ಮನೆ ಮಗ ಅಂತ ಅನ್ಕೊಂಡಿದ್ದಾರಾ? ನೋಡ್ತಾ ಇರೋ, ಅವ್ರ ಬಾಯಿಂದನೇ ನೀನು ಈ ಮನೆಗೆ ವಕ್ರಿಸಿರೋ ಶನಿನ್ ತನ್ಸಿ ಅವ್ರ ಕೈಯಾರೆ ನಿನ್ ಕೆನ್ನೆಗೆ ಬಾರಿಸೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಅಂಜಲಿನೇ ಅಲ್ಲ.
ಕೀರ್ತಿ, ಅಂತೂ ನಮ್ಮಿಬ್ರು ಮುಖ ನೋಡ್ಕೊಂಡು ನಾಕೆ ಎಷ್ಟು ದಿವಸ ಆಯ್ತಲ್ಲ. ಹಾಗಾದ್ರೆ ಉಳ್ದಿರೋ ನಗುನ ಈಗ್ಲೇ ನಕ್ಬಿಡೋದ ಅಥವಾ ಜೀವನದುದ್ದಕ್ಕೂ ಸ್ವಲ್ಪ ಸ್ಟಾಕ್ ಇಟ್ಕೊಳ್ಳೋದ? ಅಪ್ಪ, ಇದು ನನ್ನ ಕೀರ್ತಿ ನಿಜವಾದ ಸ್ಟೈಲ್. ಹೀಗೆ ನನ್ನ ಕಾಳಿತ ನೀನ್ ಮಾತಾಡೋದು ನನ್ಗೆ ಎಷ್ಟಿಷ್ಟ ಗೊತ್ತಾ? ನಾನ್ ಹಾಗೆ ಇದ್ದೀನಿ, ಇವತ್ತಿಗೂ ಕಾಲು ಎಳಿತಾನೆ ಇದ್ದೀನಿ. ಆದ್ರೆ ಅದನ್ನ ತಗೊಳ್ಳೋ ರೀತಿ ಬೇರೆ ಆದಾಗ ಎದುರುಗಡೆ ಇರೋರ್ ಮನ್ಸು ಅದ್ರಲ್ಲೂ ತಪ್ಪನ್ನು ಹುಡ್ಕಕ್ ಶುರು ಮಾಡ್ಬಿಡುತ್ತೆ. ಓ, ಹಾಗಾದ್ರೆ ನಾನೇ ತಪ್ಪಿತಸ್ಥ. ಕ್ಷಮಿಸ್ಬಿಡಿ ಮೇಡಮ್. ಅಯ್ಯೋ ಅಯ್ಯೋ, ನನ್ನ ಗಂಡ ತಪ್ಪನ್ನ ತಿದ್ಕೊಳ್ಳೋದ್ರಲ್ಲಿ ಸಿದ್ಧ ಹಸ್ತ. ನೋಡ್ತಾ ಇದೆ. ಸಾರಿ ಸಾರಿ ಸಾರಿ, ಏನಾಯ್ತು? ನಿಮ್ಗೊಂದು ವಿಷಯ ಗೊತ್ತಾ ಕೀರ್ತಿ? ಮತ್ತೆ ಈ ಜೀವನದಲ್ಲಿ ನೀನ್ ನನಗೆ ಸಿಗೋದೇ ಇಲ್ಲ ಅಂತ ಅನ್ಸ್ಕೊಂಡಿದ್ದೆ. ಈ ರೀತಿ ನೀನನ್ನ ಮಾತಾಡ್ಸೋದೇ ಇಲ್ಲ ಅಂತ ತುಂಬಾ ಭಯ ಪಟ್ಟಿದ್ದೆ. ನಿನ್ನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋ ದಾರಿನೇ ಗೊತ್ತಿರ್ಲಿಲ್ಲ ಕೀರ್ತಿ. ಎಲ್ಲ ದಾರಿಗಳು ಮುಚ್ಚೋಯ್ತು ಅನ್ಕೊಂಡಾಗ್ಲೆ ಹೊಸ ದಾರಿ ಹುಡ್ಕೊಳಕ್ ಸಾಧ್ಯ ಯಜಮಾನ್ರೆ. ನಿನ್ನ ನನ್ನ ಮನೆಯಿಂದ ಆಚೆ ಹಾಕ್ದಾಗ ನನ್ ಮನ್ಸು ಹಾಗಾಗಿತ್ತು ಗೊತ್ತಾ? ಅದ್ರಲ್ಲೂ ಬಸ್ರಿ ಅಂತ ಗೊತ್ತಾದ್ಮೇಲೆ ನಾನು ಮಾಡಿದ ತಪ್ಪಿಗೆ ಶಿಕ್ಷೆನೇ ಇಲ್ಲ ಅಂತ ಅನ್ಸಿತ್ತು. ಬಿಟ್ಟ ವಿಷಯನ ಎದುರಿಗಿಟ್ಕೊಂಡು ಮತ್ತೆ ಮತ್ತೆ ಕಣ್ಣೀರ್ ಹಾಕೋದ್ ಯಾಕೆ? ಕಣ್ಣು ಯಾವತ್ತಿದ್ರು ಮುಂದಿನ ನೋಡ್ಬೇಕು. ಬಿಡು, ಆ ಡೈವರ್ಸ್ ವಿಷಯ ಬಂದಾಗ್ಲೂ ಅದನ್ನೇ ಬಿಡಿ ಅಂತ ಹೇಳ್ತಾ ಇರೋದು. ರಾಘವ್, ನಿಮ್ಗೊಂದ್ ಸತ್ಯ ಗೊತ್ತಾ? ನಾವು ನಕ್ಕಿರೋದನ್ನೆಲ್ಲ ನೆನೆಸ್ಕೊಂಡಾಗ ಅಳು ಬರುತ್ತೆ, ಅದೇ ಹತ್ತಿರೋದನ್ನೆಲ್ಲ ನೆನ್ಸ್ಕೊಂಡಾಗ ನಗು ಬರುತ್ತೆ. ಒಂದ್ ಕೆಲ್ಸ ಮಾಡೋಣ, ನಾವು ನೆನ್ನೆಗಳನ್ನ ನೆನ್ಸ್ಕೊಳ್ಳೋದೇ ಬೇಡ, ನಾಳೆಗಳಲ್ಲಿ ನಮ್ಮನ್ನ ನೋಡ್ಕೊಳ್ತಾ ಹೊರಟ್ಬಿಡೋಣ, ಸರಿನಾ? ಆದ್ರೆ ಒಂದ್ ವಿಷಯ ಅಂತೂ ನಾನು ಹೇಳಲೇಬೇಕು. ನೀನ್ ಮತ್ತೆ ಮನೆಗೆ ವಾಪಸ್ ಬಂದಾಗ ನಿನ್ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಿತ್ತು, ತುಂಬಾ ಬೇಜಾರಾಗಿತ್ತು. ಆದ್ರೆ ನೀನ್ ಯಾವತ್ ವಾಪಸ್ ಹೊರಡ್ತೀನಿ ಅಂದ್ಯೋ ಅವತ್ತು ನನ್ನಲ್ಲಿ ದುಃಖ ಆವರಿಸಿತ್ತು. ನೀನಿಲ್ದೆ ನನ್ನ ಜೀವನ ಹೇಗೋ ಅನ್ನೋ ಪ್ರಶ್ನೆ ಕಾಡ್ತಿತ್ತು. ಅದಕ್ಕೆ ನಿನ್ನ ಉಳಿಸ್ಕೊಳಕ್ ತುಂಬಾ ಪ್ರಯತ್ನ ಪಟ್ಟೆ. ಸದ್ಯ ನೀನು ಉಳ್ಕೊಂಡಲ್ಲ, ಅಷ್ಟೇ ಸಾಕು. ಅಕಸ್ಮಾತ್ ನಾನ್ ಮನೆ ಬಿಟ್ಟು ಹೋಗಿದ್ದಿದ್ರೆ ನೀವೇನ್ ಮಾಡ್ತಿದ್ರಿ? ನಾನು ನಿನ್ನಿಂದ ಬ್ಯಾಗ್ ಎತ್ಕೊಂಡು ಬರ್ತಾ ಇದ್ದೆ, ನಿನ್ ಜೊತೆನೆ ಇರ್ತೀನಿ ಅಂತ ಹೇಳ್ತಿದ್ದೆ. ರಾಘವ್, ನಾನ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದು ಇದನ್ನೇ. ನನ್ಗೆ ಬೇಕಾಗಿರೋದು ಇಷ್ಟೇ. ನೀನ್ ಇಲ್ದೆ ನನಗೆ ಬದುಕೋಕ್ ಆಗಲ್ಲ ಕೀರ್ತಿ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ಬಿಟ್ಟು ಹೋಗೋ ಹಾಗಿದ್ರೆ ಮತ್ತೆ ವಾಪಸ್ ಬರ್ತಾ ಇದ್ನ? ದಡ್ರ ನೀವು? ಅಂದ್ರೆ ನನಗ್ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ಯಾ? ಎದೆಯಲ್ಲಿ ಪ್ರೀತಿ ಇದೆ, ಆದ್ರೆ ತಲೆಗೂ ಹೃದಯಕ್ಕೂ ಇರೋ ಲಿಂಕು ಸ್ವಲ್ಪ ತಪ್ಪೋಗಿದೆ. ಆದ್ರೆ ನಾವ್ ಒಬ್ರಿಗಂತೂ ಥ್ಯಾಂಕ್ಸ್ ಹೇಳಲೇಬೇಕು. ದೇವ್ರಿಗೆ ಹೇಳಾಯ್ತಲ್ಲ. ದೇವತೆಗೆ ಹೇಳಿಲ್ವಲ್ಲ? ಯಾವ ದೇವತೆಗೆ? ನಿನ್ನ ನಮ್ಮ ಮನೆಗೆ ಮತ್ತೆ ಕರ್ಕೊಂಡ್ ಬಂದವ್ರನ್ನ, ನಮ್ಮ ಅತ್ತಿಗೆಗೆ. ಅವರು ಮಹಿಳಾ ಆಯೋಗದವ್ರನ್ನ ಕರ್ಕೊಂಬರ್ದೆ ಹೋಗಿದ್ರೆ ನಾನು ನೀನು ಒಂದಾಗೋ ಕೆಲಸ ಆಗ್ತಾನೆ ಇರ್ಲಿಲ್ಲ. ಅವ್ರ ಒಳ್ಳೆತನಕ್ಕೆ ಎಷ್ಟು ಸಲ್ಯೂಟ್ ಹೊಡೆದ್ರು ಸಾಲದು. ಥ್ಯಾಂಕ್ ಯು ದೇವ್ರೆ. ಅವಳು ಮಾಡಿರೋ ಒಳ್ಳೆ ಕೆಲ್ಸಗಳ ಹಿಂದೆ ಇರೋ ಉದ್ದೇಶ ನಿಮಗ್ ಗೊತ್ತಾಗ ಹೋದ್ರೆ ದೇವತೆ ಅಂತಿರೋ ನಿಮ್ ಬಾಯಿ ನಿಮ್ಮ ಅತ್ತಿಗೆನ ರಾಕ್ಷಸಿ ಅನ್ನತ್ತೆ. ಹಾಗಾಗೋಕ್ ಮುಂಚೆ ಅವಳು ಬದಲಾದ್ರೆ ಒಳ್ಳೇದು. ಅನ್ಪೂರ್ಣ, ನೀನ್ ನಿಜವಾಗ್ಲೂ ಎಷ್ಟೊಂದು ಬುದ್ಧಿವಂತೆ ಗೊತ್ತಾ? ಏನ್ರಿ ಇದು, ಇದ್ದಕ್ಕಿದ್ದ ಹಾಗೆ ಬಾಂಬ್ ಹಾಕೋ ರೀತಿಯಲ್ಲಿ ಮಾತು ಶುರು ಮಾಡಿದ್ರೆ? ಹಾಗಲ್ಲ, ನಿನ್ನ ನಿರ್ಧಾರಗಳು ಎಷ್ಟೊಂದು ಸ್ಪಷ್ಟವಾಗಿರುತ್ತೆ, ಹಾಗೆ ಎಷ್ಟೊಂದು ಕರೆಕ್ಟ್ ಆಗೂ ಇರುತ್ತೆ. ಒಂದು ಕಡೆ ನ್ಯಾಯ ಇದೆ ಅಂತ ಗೊತ್ತಾದ ತಕ್ಷಣ ಒಂದ್ ಚೂರು ಯೋಚನೆ ಮಾಡದೆ ಅದ್ರ ಪಕ್ಕದಲ್ಲಿ ನಿಂತು ಬಿಡ್ತೀಯಲ್ಲ. ಯಾವ ವಿಷಯ ಇಟ್ಕೊಂಡು ಇಷ್ಟೊಂದು ಪ್ರಶಂಸೆ? ಇನ್ಯಾರ ವಿಷಯ? ಕೀರ್ತಿ ವಿಷಯ. ಅವಳು ನರಸಿಂಹನ್ ಮಗಳು ಅಂತ ಗೊತ್ತಿದ್ದು ಅವಳು ಇದೇ ಮನೇಲಿ ಇರ್ಲಿ ಅಂತ ಹೇಳಿದೆಯಲ್ಲ. ಕೆಟ್ಟವನ್ ಮಗಳು ಅಂದ್ ಮಾತ್ರಕ್ಕೆ ಅವಳಲ್ಲೂ ಕೆಟ್ಟ ಬುದ್ಧಿ ಇರ್ಬೇಕು ಅಂತ ಏನಿಲ್ವಲ್ಲ. ಕೆಟ್ಟತನ ಅನ್ನೋದು ಬೆಳೆಯೋ ವಾತಾವರಣದಿಂದ ಬರುತ್ತೆಯೇ ಹೊರತು ಹೆತ್ತವ್ರ ದೇಹದಿಂದ ಅಲ್ಲ. ಇಷ್ಟಕ್ಕೂ ಮನೆ ಒಡೆಯೋ ಬುದ್ಧಿ ಅವಳಿಗೆ ಇದ್ದಿದ್ರೆ ಈ ಮನೇನ ಯಾಕೆ ಉಳಿಸ್ತಿದ್ಲು?
ಅದನ್ನ ಮತ್ತೆ ನಮ್ಗೆ ಯಾಕೆ ಕೊಡ್ತಿದ್ಲು? ಕೊಟ್ಟ ಮೇಲೂ ಈ ಮನೆ ಬಿಟ್ಟು ಹೋಗೋ ಮನ್ಸು ಯಾಕೆ ಮಾಡ್ತಿದ್ಲು ಹೇಳಿ? ನಿಜ. ಮನೇನ ಒಡಿಲೇಬೇಕು ಅನ್ನೋ ಬುದ್ಧಿ ಅವಳಿಗಿದ್ದಿದ್ರೆ ಅದಕ್ಕೋಸ್ಕರ ಇಷ್ಟು ದಿವಸ ಕಾಯ್ತಾ ಕೂರೋ ಅಗತ್ಯ ಇರ್ಲಿಲ್ಲ ಅಲ್ವಾ? ಇದೇ ಆಲೋಚನೆಗಳೇ ನನ್ಗೆ ಇಷ್ಟ ಆಗೋದು. ನೋಡು, ನನ್ಗೆ ಈ ವಿಷಯ ಗೊತ್ತಾಗ್ಲೇ ಇಲ್ಲ. ಒಟ್ನಲ್ಲಿ ಈ ಮನೆ ಒಗ್ಗಟ್ಟನ್ನ ಕಾಪಾಡೋ ಹೆಣ್ಣು ನೀನು. ಈ ಮನೆ ನಿನ್ನಂತ ಸೊಸೆನ್ ಪಡೆಯೋಕೆ ನಿಜವಾಗ್ಲೂ ಪುಣ್ಯ ಮಾಡಿದ. ಈ ನಿನ್ ಗಂಡ ನಿನ್ನಂತ ಹೆಂಡತಿನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದ. ಅಯ್ಯೋ ಸಾಕ್, ಸುಮ್ನೆ ಇರ್ರಿ. ನಿಜ ಏನಂದ್ರೆ ಇವತ್ ನಾನು ಏನಾಗಿದ್ದೀನೋ ಅದಕ್ಕೆ ಕಾರಣ ನೀವು. ನಿಜವಾಗ್ಲು ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಿಂಗೇನು ಗೊತ್ತಾಗಲ್ಲ ಸುಮ್ನೆ ಇರು ಅಂತ ಹೇಳಿ ಹೆಂಡತಿನ 3 ಹೊತ್ತು ಅಡ್ಗೆ ಮನೆಯಲ್ಲೇ ಇರು ಅಂತ ಹೇಳ್ಬಿಡ್ತಾ ಇದ್ರು. ಆದ್ರೆ ನೀವು ನನಗೆ ಜವಾಬ್ದಾರಿ ಕೊಟ್ರಿ, ಮದುವೆ ಆಗಿ ಬಂದ್ಮೇಲೂ ಓದ್ಸಿದ್ರಿ, ವ್ಯವಹಾರ ನೋಡ್ಕೊ ಅಂತ ಹೇಳಿದ್ರಿ. ಇದನ್ನೆಲ್ಲ ಬೇರೆ ಯಾವ ಗಂಡ ಮಾಡೋದಕ್ಕೆ ಸಾಧ್ಯ ಹೇಳಿ? ಹೆಂಡತಿ ಮಗುನ್ ಹೆರೋ ಯಂತ್ರ ಅಲ್ಲ, ಸಂಸಾರ ನಡೆಸೋ ಮಂತ್ರ ಅನ್ನೋದನ್ನ ಸಾಧಿಸಿ ತೋರಿಸಿದವ್ರು ನೀವು. ನಿಮ್ಮಂತ ಗಂಡ ಸಿಕ್ಕಿರೋದು ನನ್ ಪುಣ್ಯ ರೀ. ಆ ಕಾರಣದಿಂದ ನಿಮ್ಮಿಂದ ನಾನು ಅನ್ನೋದು ನಿಜಾನೇ ಹೊರತು ನನ್ನಿಂದ ನೀವು ಅನ್ನೋದು ಸುಳ್ಳು. ಅಂತೂ ನನಗೆ ಹೊಗಳೋದಕ್ಕೂ ಬರಲ್ಲ ಅಂತ ನೀನ್ ತೋರಿಸ್ಬಿಟ್ಟೆ. ನಂಗೊಂದು ಆಸೆ ರೀ. ಹೇಳ ಅನ್ಪೂರ್ಣ, ಅದೇನೇ ಇದ್ರೂ ನೆರವೇರಿಸ್ತೀನಿ. ಅದು ಈಗಾಗಲ್ಲ ಬಿಡಿ. ಆಗೋಲ್ಲ ಅಂದ್ರೆ ಏನರ್ಥ? ಅದೇನು ಅಂತ ಮೊದಲು ಹೇಳು. ನೀವು ಹೀಗೆ ಮಾತಾಡ್ತಾ ಇರ್ಬೇಕು, ನಾನು ಹಾಗೆ ಕೇಳ್ತಾ ಇರ್ಬೇಕು. ಆದ್ರೆ ನಾನು ಹೀಗೆ ಕೂತಿರ್ಬಾರ್ದು, ನಿಮ್ ಮಡ್ಲಲ್ಲಿ ತಲೆ ಇಟ್ಟು ಮಲಗಿರ್ಬೇಕು, ನಿಮ್ ಕೈ ನನ್ನ ತಲೆ ನೇವರಿಸ್ತಾ ಇರ್ಬೇಕು. ಹಾಗೆ ನನ್ನ ಪ್ರಾಣ. ಮಾತಾಡ್ಬೇಡ ಅನ್ಪೂರ್ಣ. ಹಾಗೇನಾದ್ರೂ ಆದ್ರೆ ಮರುಕ್ಷಣ ನಾನು ನಿನ್ ಜೊತೆ ಬಂದ್ಬಿಡ್ತೀನಿ. ಛೆ, ಬಿಡಿ, ಈಗ ಯಾಕೆ ಅದ್ರ ಬಗ್ಗೆ ಮಾತು? ನಾನೊಬ್ಳು. ತಗೊಳ್ಳಿ, ಹಣ್ಣು ತಿನ್ನಿ. ಕೂತ್ಕೋ, ಬೈಲಿ. ಏನೋ ತೋರಿಸ್ತೀನಿ, ಬೈಲಿ. ಗಾಯತ್ರಿ, ಏನಿದು? ನೋಡಲ್ಲಿ ವೆಬ್ಸೈಟ್ ಅಲ್ಲಿ ಮಕ್ಕಳ ಹೆಸರನ್ನ ಹುಡುಕ್ತಾ ಇದ್ದೀನಿ. ಮಕ್ಕಳ ಹೆಸರ? ಯಾಕೆ? ಗಾಯತ್ರಿ, ಹುಟ್ಟೋ ಮಗುಗೆ ಏನ್ ಹೆಸರು ಇಡ್ಬೇಕಂತ ಡಿಸೈಡ್ ಮಾಡ್ಬೇಕಲ್ವಾ? ನೋಡು, ಗಂಡು ಮಗು ಆದ್ರೆ ಈ ಹೆಸರು, ಹೆಣ್ಣು ಮಗು ಆದ್ರೆ ಈ ಹೆಸರು. ಏನಂತೀಯ? ಕೇಶವ್, ಇನ್ನು ಮಗುನೇ ಹುಟ್ಟಿಲ್ಲ, ಈಗ್ಲೇ ಇದೆಲ್ಲ ಬೇಕಾ? ಹೋಗಿ ಕೆಲಸ ನೋಡಿ. ಗಾಯತ್ರಿ, ಎಲ್ರು ಹೀಗೆ ಮಾಡೋದು. ಮಗು ಹುಟ್ಟೋ ಮುಂಚೆನೆ ಪ್ಲಾನ್ ಮಾಡ್ತಾರೆ. ಏನಂತೀಯ? ಕೇಶವ್ ಪ್ಲೀಸ್. ಸರಿ 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 ಗಾಯತ್ರಿ, ನೋಡು, ನನ್ಗೊಂದು ಐಡಿಯಾ ಹೊಳಿತಾ ಇದೆ. ಏನು? ನಮ್ಮ ಮಗುಗೆ ಏನಾದ್ರು ಡಿಫ್ರೆಂಟ್ ಆಗಿ ಹೆಸರು ಕೇಳಿದವ್ರಿಗೆಲ್ಲ ವೈಬ್ರೇಷನ್ ಫೀಲ್ ಆಗ್ತದೆ. ವೈಬ್ರೇಷನ್ ಫೀಲ್ ಆಗ್ಬೇಕಾ? ಸರಿ, ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಹುಟ್ಟೋ ಮಗುಗೆ ವೈಬ್ರೇಟರ್ ಅಂತ ಹೆಸರಿಟ್ಬಿಡಿ. ಹೋಗಿ. ಏನ್ ಗಾಯತ್ರಿ, ನೀನು ಪ್ರತಿ ಸತಿ ಹಿಂಗೆ ಮಾಡ್ತೀಯ. ನನ್ಗೆ ಏನಾದ್ರೂ ಸೀರಿಯಸ್ ಆಗಿ ವಿಷಯ ಮಾತಾಡಕ್ ಬಂದಾಗೆಲ್ಲ ಕೊಂಕ್ ಮಾತಾಡ್ತಾನೆ ಇರ್ತೀಯ. ನನ್ಗೆ ಅದೇ ಇಷ್ಟ ಆಗಲ್ಲ ನೋಡು. ಅಲ್ಲ ಗಾಯತ್ರಿ, ಪರ್ಟಿಕ್ಯುಲರ್ಲಿ ಮಗು ವಿಷಯಕ್ಕೆ ಬಂದಾಗ ಮಾತ್ರ ಹಿಂಗೆ ಮಾತಾಡ್ತೀಯ. ಅಲ್ಲ, ನಿನ್ ಮಗು ಆಗೋದು ಇಷ್ಟ ಇಲ್ವಾ? ಈಗ ತಾಯಿಗೋದು ಇಷ್ಟನೇ ಇಲ್ವಾ? ಹಾಗಲ್ಲ ಕೇಶವ್, ಅದು ನನ್ಗೆ ಆಲ್ರೆಡಿ ತಲೆ ನೋಯ್ತಾ ಇದೆ. ನೀವು ಬಂದು ಇನ್ನಷ್ಟು ತಲೆ ತಿಂತಿದ್ದೀರಾ. 3 ಹೊತ್ತು ಮಗು 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 ಅಂತಿರ್ತೀರಲ್ಲ, ಅದು ಬಿಟ್ರೆ ನಿಮ್ಗೆ ಇನ್ನೇನು ಗೊತ್ತಿಲ್ವಾ? ಕೇಶವ್, ನಾನು ಪ್ರೆಗ್ನೆಂಟು. ಇಂಥ ಸಮಯದಲ್ಲಿ ನಾನು ಆದಷ್ಟು ರೆಸ್ಟ್ ತಗೋಬೇಕು. ಪ್ಲೀಸ್, ನೀವು ಹೊರಗೋಗಿ. ಆಯ್ತು ಮರೈತಿ, ನಾನೀಗ ಆಚೆ ಹೋಗ್ಬೇಕಾನೆ. ಸರಿ, ಹೋಗ್ತೀನಿ ಬಿಡು. ಪ್ರತಿ ಸತಿ ಇದೆಗಳು. ಸರಿ, ನನಗೆ ನಿನ್ ಜೊತೆ ಇರಕ್ಕೆ ಇಷ್ಟ ಇಲ್ಲ. ಹೋಗ್ತೀನಿ ಬಿಡು.